ओम शांति, ओम शांति, ओम शांति, ओम शांति, ओम शांति। ओम शांति। मुरली डेट December 29, 2022। प्रातः मुरली बाप दादा मधुबन। मीठे बच्चे, कोई कितना भी गुणवान हो, मीठा हो, धनवान हो, उन्हें अपनी तरफ आकर्षित नहीं होना है, जिस्म को याद नहीं करना है। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಯಾರೆಷ್ಟೇ ಧನವಂತರಾಗಿರಲಿ, ಮಧುರರಾಗಿರಲಿ, ಗುಣವಂತರಾಗಿರಲಿ, ತಾವು ಅವರ ಕಡೆ ಆಕರ್ಷಿತರಾಗಬಾರದು. ಶರೀರವನ್ನು ನೆನಪು ಮಾಡಬಾರದು. ಯಾರೇ ಎಷ್ಟೇ ಗುಣವಂತರಾಗಿರಲಿ, ಮಧುರವಾಗಿರಲಿ, ಧನವಂತರಾಗಿರಲಿ, ತಾವು ಅವರ ಕಡೆ ಆಕರ್ಷಿತರಾಗಬಾರದು, ಶರೀರವನ್ನು ನೆನಪು ಮಾಡಬಾರದು. प्रश्न, जिन बच्चों को नॉलेज मिली है उनके मुख से बाप के प्रति कौन से बोल निकलते हैं? ಯಾವ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆಯೋ ಅವರ ಮುಖದಿಂದ ಅಂದರೆ ಅವರ ಬಾಯಿಂದ ತಂದೆಯ ಪ್ರತಿ ಯಾವ ಮಧುರ ಮಾತುಗಳನ್ನು ಹೇಳುತ್ತಾರೆ? ಯಾವ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆಯೋ ಅವರ ಬಾಯಿಂದ ತಂದೆಯ ಪ್ರತಿ ಯಾವ ಮಧುರ ಮಾತನ್ನು ಹೇಳುತ್ತಾರೆ? उत्तर, ओहो बाबा, आपने तो हमें जीदान दे दिया। मीठे बाबा, आपने हमें सृष्टि के आदि मध्य अंत की नॉलेज देकर सर्व दुखों से छुड़ा दिया, तो कितना शुक्रिया निकलनी चाहिए. ಉತ್ತರದಲ್ಲಿ ತಂದೆ ತಿಳಿಸ್ತಿದ್ದಾರೆ, ಓಹೋ ಬಾಬಾ, ನೀವು ನಮಗೆ ಪ್ರಾಣದಾನವನ್ನು ಕೊಟ್ಟಿದ್ದೀರಿ. ಮಧುರ ಬಾಬಾ, ತಾವು ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟಿದ್ದೀರಿ. ಎಲ್ಲ ದುಃಖಗಳಿಂದ ಬಿಡಿಸಿದ್ದೀರಿ ಬಾಬಾ. ಧನ್ಯವಾದಗಳು ಬಾಬಾ ಅಂತ ಅವರು ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇರ್ತಾರೆ. दूसरा प्रश्न, अंत के समय बाबा के सिवाय किसी में भी रग ना जाए, उसके लिए क्या करना है? ಅಂತಿಮ ಸಮಯದಲ್ಲಿ ತಂದೆ ವಿನಃ ಮತ್ಯಾರಲ್ಲೂ ಮಮತ್ವ ಇರದೆ ಇರಲು ಏನು ಮಾಡಬೇಕು? ಅಂತಿಮ ಸಮಯದಲ್ಲಿ ತಂದೆ ವಿನಃ ಮತ್ಯಾರಲ್ಲೂ ಮೋಹವಿರದೆ ಇರಲು ಏನು ಮಾಡಬೇಕು? उत्तर, बाबा कहे बच्चे, कोई भी चीज लोभ के वश अपने पास एक्स्ट्रा नहीं रखना है. एक्स्ट्रा रखेंगे तो उसमें रग आ जाएगी, बाप की याद भूल जाएगी. ಉತ್ತರದಲ್ಲಿ ತಿಳಿಸ್ತಿದ್ದಾರೆ ತಂದೆ, ಮಕ್ಕಳೇ, ಯಾವುದೇ ವಸ್ತುವು ಲೋಭಕ್ಕೆ ವಶ ಆಗಿ ತಮ್ಮ ಹತ್ರ ಎಕ್ಸ್ಟ್ರಾ ಆಗಿ ಇಟ್ಕೊಳ್ಬೇಡಿ ಅಂತ ಹೇಳುತ್ತಿದ್ದಾರೆ. ಎಕ್ಸ್ಟ್ರಾ ಆಗಿ ಇಟ್ಕೊಂಡಿದ್ದೀರಿ ಅಂದ್ರೆ ಅದ್ರ ಮೇಲೆ ಮಮತ್ವ ಬರುತ್ತೆ, ತಂದೆಯ ನೆನಪು ಮರೆತು ಹೋಗುತ್ತೆ. ಅದಕ್ಕೆ ನಮಗೇನು ಎಷ್ಟು ಬೇಕೋ ಅಷ್ಟೇ ನಾವು ಅದನ್ನು ತೆಗೆದುಕೊಳ್ಳಬೇಕು, ಉಪಯೋಗಿಸಬೇಕು ಅಂತ ಹೇಳ್ತಿದ್ದಾರೆ. ಗೀತ್, ಧೀರಜ್ ಧರ್ ಮನುವ, ಧೈರ್ಯ ತಾಳು ಮಾನವನೇ. ಓಂ ಶಾಂತಿ. बच्चों को धीरज कौन दे रहा है? ಮಕ್ಕಳಿಗೆ ಧೈರ್ಯ ಯಾರು ತುಂಬಿಸ್ತಾ ಇದ್ದಾರೆ? ಯಾರು? बच्चों की बुद्धि जट बेहद के बाप की तरफ चली जाती है, सो भी सिर्फ हर समय भी तुम बुद्धि बच्चों की बुद्धि जाती है. यूं तो बेहद बाप की तरफ बहुतों की बुद्धि जाती है,
परंतु उन्हों को ये मालूम ही नहीं है कि यह संगम है. ಮಕ್ಕಳ ಬುದ್ಧಿ ತಕ್ಷಣವೇ ಬೇಹದ್ದಿನ ತಂದೆ ಹತ್ರ ಹೊರಟೋಗುತ್ತಲ್ಲ. ಈ ಸಮಯದಲ್ಲಿ ನೀವೆಲ್ಲರ ಮಕ್ಕಳ ಬುದ್ಧಿಯೂ ಕೂಡ ಈಗ ತಂದೆ ಜೊತೆಯಲ್ಲಿದೆ. ಈಗ ಪ್ರಪಂಚದವರಿಗೆ ಯಾರೊಬ್ಬರು ಕೂಡ ಗೊತ್ತಿಲ್ಲ ನಾವು ಸಂಗಮ ಯುಗದಲ್ಲಿ ಇದ್ದೇವು ಅಂತ. ಎಲ್ಲರ ಬುದ್ಧಿ ಇಲ್ಲಿಯೇ ಅಲ್ದಾಡುತ್ತೆ. ಎಲ್ಲರದ್ದು ಕೂಡ ತಂದೆ ಹತ್ರ ಅಂತ ಇಲ್ಲ. बाप आया हुआ है हमको सबको एक ही बार पता तो नहीं पड़ सकता. बच्चे बाप का बने तो मालूम पड़े. ಈಗ ತಂದೆ ಬಂದಿದ್ದಾರೆ ಎನ್ನುವುದು ಈ ಒಂದು ಬಾರಿ ಮಾತ್ರ ನಿಮಗೆ ಗೊತ್ತಿದೆ. ಅದು ಕೂಡ ಒಂದೇ ಸಲ ಎಲ್ಲರೂ ಕೂಡ ತಿಳಿಯಲು ಸಾಧ್ಯ ಇಲ್ಲ. ಈಗ ನೀವು ಮಕ್ಕಳು ತಂದೆಗೆ ಅರ್ಪಣೆಯಾಗಿದ್ದೀರಿ. ಮಕ್ಕಳು ತಂದೆಯನ್ನು ತಿಳ್ಕೊಂಡಿದ್ದೀರಿ ಸ್ವಯಂ ತಂದೆ ಇಲ್ಲಿಗೆ ಬಂದಿದ್ದಾರೆ ಅಂತ. बेहद का वर्षा दे रहे हैं जो 5000 ವರ್ಷ पहले तुमको दिया था. ಬಂದೇನ್ ಮಾಡ್ತಿದ್ದಾರೆ, 5000 ವರ್ಷದ ಹಿಂದಿನ ತರಹ ಆಸ್ತಿಯನ್ನು ಈಗಲೂ ಕೂಡ ನಿಮಗೆ ಕೊಡ್ತಿದ್ದಾರೆ. ವ ಆತೆ ಹಿ ಹೈ ಬಚ್ಚೋಂ ಕೋ ಬೇಹದ್ ಸ್ವರ್ಗ ಕಾ ವರ್ಷಾ ದೇ. ಅವರು ಬರೋದು ಕೂಡ ಯಾಕೆ, ಮಕ್ಕಳಿಗೆ ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನು ಕೊಡುವುದಕ್ಕೆ. वा बेहद का बाप होते हुए फिर पढ़ाते भी है भगवान, यानी बाप फिर भगवान वाच अर्थात पढ़ाते हैं. पढ़ाते क्या है वह भी तुम बच्चे समझते हो. हम बाबा के सम्मुख बैठे हैं. बाबा कोई शास्त्र तो पढ़ा हुआ नहीं है या दादा पढ़ा हुआ है. उनको कहा ही जाता है ज्ञान का सागर, ऑलमाइटी अथॉरिटी. खुद भी कहते हैं मैं सभी वेदों शास्त्रों आदि को अच्छी रीति जानता हूँ. यह सब भक्ति मार्ग की सामग्री है. ಅಂದರೆ ತಂದೆ ಹೇಳ್ತಿದ್ದಾರೆ, ಭಗವಾನ್ ವಾಚ ಸ್ವಯಂ ನಾನೇ ಓದಿಸ್ತೇನೆ ಅಂತ. ಏನು ಓದಿಸ್ತಾರೆ ಅದನ್ನು ಈ ಮಕ್ಕಳು ತಿಳ್ಕೊಂಡಿದ್ದೀರಿ. ತಂದೆ ಸಮ್ಮುಖದಲ್ಲೇ ಕುಳಿತು ನಿಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಶಾಸ್ತ್ರಗಳು ನಿಮಗೆ ಓದಿಸ್ತಾ ಇಲ್ಲ. ಈ ಬ್ರಹ್ಮ ಬಾಬಾ ಎಲ್ಲ ಶಾಸ್ತ್ರವನ್ನು ಓದಿದ್ದಾರೆ. ಆದರೆ ಜ್ಞಾನ ಸಾಗರ, ಆಲ್ಮೈಟಿ ಅಥಾರಿಟಿ ಅಂತ ಪರಮಾತ್ಮನಿಗೆ ಹೇಳಲಾಗುತ್ತೆ. ಇವರು ಸ್ವಯಂ ಹೇಳ್ತಿದ್ದಾರೆ, ಆದರೆ ಬ್ರಹ್ಮ ಬಾಬಾ ಹೇಳ್ತಿದ್ದಾರೆ, ನಾನು ಎಲ್ಲ ವೇದಗಳು ಶಾಸ್ತ್ರಗಳು ಇತ್ಯಾದಿ ಎಲ್ಲವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಆದರೆ ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಯಾ ಮೇರೆ ರಚೆ ಹುವೆ ನಹಿ ಹೈ. ಇದು ಪರಮಾತ್ಮ ರಚನೆ ಮಾಡಿದ್ದಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಶಿವಬಾಬಾನ ಹೇಳ್ತಿದ್ದಾರೆ, ಇದು ನನ್ನ ರಚನೆ ಅಲ್ಲ ಅಂತ. पूछा जाता है यह शास्त्र कब से पढ़ते आए हो तो कहते हैं यह परंपरा से चला आया है. बाप कहते हैं मेरे को तो कोई पढ़ाने वाला नहीं है, ना मेरा कोई बाप है, और सब गर्भ में प्रवेश करते हैं, माता की परवरिश लेते हैं. मैं तो गर्भ में आता ही नहीं हूँ तो माता की परवरिश लूँ. मनुष्य की आत्मा गर्भ में जाती है. सतयुग में लक्ष्मी नारायण ने भी तो गर्भ से जन्म लिया है. वह तो फिर मनुष्य ठहरे. मैं तो इस शरीर में आकर प्रवेश करता हूँ ड्रामा प्लान अनुसार कल्प पहले मुवाफिक. ತಂದೆ ಹೇಳ್ತಿದ್ದಾರೆ, ಯಾರಿಗಾದ್ರೂ ಕೇಳಿದ್ರೆ ನೀವು ಶಾಸ್ತ್ರಗಳು ಯಾವಾಗಿಂದ ಓದ್ತಿದ್ದೀರಿ ಅಂತ, ಅವ್ರೇನು ಹೇಳ್ತಾರೆ, ನಾವು ಪರಂಪರಾದಿಂದ ಓದ್ತಿದ್ದೀವಿ ಅಂತ ಹೇಳ್ತಾರೆ. ಏಕೆಂದರೆ ಅವ್ರಿಗೆ ಯಾವುದೂ ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಾನು ಬರುವುದು ನಿಮಗೆ ಸತ್ಯವಾಗಿರುವಂಥ ವಿದ್ಯೆಯನ್ನು ಓದಿಸ್ಲಿಕ್ಕೆ ಬರ್ತೇನೆ. ಮತ್ತು ಬರುವುದು ಕೂಡ ನಾನು ಯಾವುದೋ ಗರ್ಭದಲ್ಲಿ ಪ್ರವೇಶ ಆಗುವುದಿಲ್ಲ. ನನ್ನನ್ನು ಬಿಟ್ಟು ಮತ್ತೆ ಎಲ್ಲರೂ ಕೂಡ ಗರ್ಭದಲ್ಲಿ ಪ್ರವೇಶ ಆಗ್ತಾರೆ. ಅದಕ್ಕೆ ತಾಯಿಯ ಪಾಲನೆ ಅವ್ರಿಗೆ ಸಿಗುತ್ತೆ. ಆದರೆ ನನಗೆ ಯಾವ ತಾಯಿನೂ ಇಲ್ಲ, ಯಾವ ತಂದೆನೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬು. ನಾನು ಯಾವುದೇ ಶಾಸ್ತ್ರ ಇತ್ಯಾದಿಗಳನ್ನು ಓದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯುಗದಲ್ಲಿರುವಂಥ ಲಕ್ಷ್ಮೀನಾರಾಯಣರು ಕೂಡ ಗರ್ಭದಿಂದನೇ ಜನ್ಮವನ್ನು ಪಡೀತಾರೆ. ಅದಕ್ಕೆ ಅವರನ್ನು ಮನುಷ್ಯರೆಂದು ಹೇಳುತ್ತಾರೆ.
ನಾನಂತೂ ಈ ಶರೀರದಲ್ಲಿ ಪ್ರವೇಶ ಆಗಿದ್ದೇನೆ ಡ್ರಾಮಾ ಅನುಸಾರ, ಕಲ್ಪದ ಹಿಂದಿನ ಪ್ಲಾನ್ ಅನುಸಾರವೇ. या शिक्षक भी हूँ, सदगुरु भी हूँ, तो बाप ही बैठ समझाते मैं तुम्हारा बाप भी हूँ. तुम जानते हो यह बाबा मिल्कियत देने वाला है. बाबा स्वर्ग की बादशाही देने आया है, नरक की राजाई तोड़े ही देंगे. यह बुद्धि में रहना चाहिए कि बेहद का बाप हमको राजयोग सिखला रहे हैं. बाप स्वर्ग की स्थापना करने वाला है. कहते हैं मेरी मत पर चलो, मैं तुमको स्वर्ग का मालिक बनाता हूँ. ತಂದೆ ಹೇಳ್ತಿದ್ದಾರೆ, ಈಗ ಕಲ್ಪದ ಹಿಂದಿನ ತರಹ ಅಥವಾ ಡ್ರಾಮಾ ಪ್ಲಾನ್ ಅನುಸಾರ ಅಂತ ಹೊರಗಿನವ್ರಿಗೆ ಹೇಳಿದ್ರೆ ಅವರಿಗೆ ಅಕ್ಷರ ಅರ್ಥ ಆಗುವುದೇ ಇಲ್ಲ. ಕಲ್ಪದ ಆಯುಷ್ಯ ಎಷ್ಟು ಅಂತ ಕೂಡ ಅವರಿಗೆ ಗೊತ್ತಿಲ್ಲ. ನಿಮ್ಮ ತಂದೆ ಹೇಳ್ತಾರೆ, ಮಕ್ಕಳೇ ನಾನೇ ನಿಮ್ಮ ತಂದೆ ಆಗಿದ್ದೇನೆ, ನಾನೇ ನಿಮ್ಮ ಶಿಕ್ಷಕ ಆಗಿದ್ದೇನೆ, ನಾನೇ ಸದ್ಗುರು ಆಗಿದ್ದೇನೆ, ತಂದೆಯ ಆಸ್ತಿಯನ್ನು ಕೊಡುವಂಥವನು ನಾನೇ. ಬಾಬಾ ಸ್ವರ್ಗದ ಆಸ್ತಿಯನ್ನು ನಮಗೆ ಕೊಡ್ತಾರೆ, ನರಕದ ಆಸ್ತಿಯನ್ನು ಯಾಕೆ ಕೊಡ್ತಾರೆ? ಬುದ್ಧಿಯಲ್ಲಿ ಇರಬೇಕು ಅಲ್ವಾ, ರಾವಣ ಕೊಡ್ತಾರಂತ. ಬಾಬಾ ಹೇಳ್ತಾರೆ ನಿಮ್ಮ ಬುದ್ಧಿಯಲ್ಲಿ ಇರಲಿ, ಈಗ ತಂದೆ ನಮಗೆ ರಾಜಯೋಗವನ್ನು ಕಲಿಸ್ಕೊಡ್ತಿದ್ದಾರೆ ಅಂತ. ತಂದೆಯೇ ಸ್ವರ್ಗದ ಸ್ಥಾಪನೆಯನ್ನು ಮಾಡುವಂಥವರಾಗಿದ್ದಾರೆ. ಹೇಳ್ತಿದ್ದಾರೆ ನನ್ನ ಮತದಂತೆ ನಡೀರಿ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗೇ ಮಾಡ್ತೇನೆ ಅಂತ. फिर द्वापर से तुम रावण की मत पर चलते हो. सतयुग में तो कोई मनुष्य की मत गति सदगति के लिए मिलती नहीं, ना दरकार है. कलयुग में सब गति सदगति के लिए मत मांगते हैं. जानते हैं हम कोई समय स्वर्ग में थे, पावन थे, तब तो पुकारते हैं हे पतित पावन, हे सदगति दाता हमको सदगति दो. सतयुग में यह रडी नहीं मारी जाती है, अब तुम जानते हो बाबा आया हुआ है. बहुत सरलता से राजयोग और सहज ज्ञान की मत देते हैं, उनकी श्रीमत है. ಈಗ ತಂದೆ ನಮಗೆ ರಾಜಯೋಗವನ್ನು ಕಲಿಸ್ಕೊಡ್ತಿದ್ದಾರೆ, ಸ್ವರ್ಗವನ್ನು ಸ್ಥಾಪನೆ ಮಾಡಿಸುತ್ತಿದ್ದಾರೆ. ಹೇಳ್ತಿದ್ದಾರೆ ನನ್ನ ಮತದಂತೆ ನಡೀರಿ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ ಅಂತ. ಆಮೇಲೆ ದ್ವಾಪರದಲ್ಲಿ ರಾವಣನ ಮತದಂತೆ ನಡೀತೀರಿ ನೀವು. ಸತ್ಯುಗದಲ್ಲಿ ಮನುಷ್ಯರ ಗತಿ ಮತಿ ಸದ್ಗತಿಯಲ್ಲಿ ಇರುತ್ತೆ, ಮತ್ತು ಅಲ್ಲಿ ಯಾರೂ ಕೂಡ ಪ್ರಾಪ್ತಿ ಮಾಡಿಸುವಂಥವರು ಇರುವುದಿಲ್ಲ. ಅಲ್ಲೆಲ್ಲರೂ ಕೂಡ ಒಳ್ಳೆ ಸುಖವಂತರಾಗಿ ಇರ್ತಾರೆ. ಅಲ್ಲಿ ಯಾರೂ ಕೂಡ ನಮಗೆ ಗತಿ ಬೇಕು ಸದ್ಗತಿ ಬೇಕಂತ ಬೇಡುವುದಿಲ್ಲ. ಆದರೆ ಕಲಿಯುಗದಲ್ಲಿ ಎಲ್ಲರೂ ಕೂಡ ಸದ್ಗತಿಗೋಸ್ಕರ ಬೇಡ್ತಾರೆ. ತಂದೆ ಹೇಳ್ತಿದ್ದಾರೆ ನಾನು ಈ ಸಮಯದಲ್ಲಿ ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ನೀವೇ ಯಾವುದೊಂದು ಸಮಯದಲ್ಲಿ ಸ್ವರ್ಗದಲ್ಲಿದ್ರಿ, ಪಾವನರಾಗಿದ್ರಿ, ಅದಕ್ಕೆ ತಾನು ಇವಾಗ ಕರೀತಾ ಇದ್ದೀರಿ ಹೇ ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ ಅಂತ ನೀವು ಕರೀತಿದ್ದೀರಲ್ವ. ಸದ್ಗತಿ ಕೊಡಿ ಅಂತ ಸದ್ಗತಿ ದಾತನ ಕೇಳುತ್ತಿದ್ದೀರಲ್ವ. ಸತ್ಯುಗದಲ್ಲಿ ಈ ರೀತಿ ಯಾರೂ ಕೂಡ ಕೇಳುವುದಿಲ್ಲ, ಈ ಸಮಯದಲ್ಲೇ ಕೇಳ್ತಿದ್ದಾರೆ. ತಂದೆಯೇ ಬಂದು ಸರಳತೆಯಿಂದ ರಾಜಯೋಗ ಹಾಗೂ ಸಹಜ ಜ್ಞಾನದ ಮತವನ್ನು ಕೊಡ್ತಿದ್ದಾರೆ. ಇದನ್ನೇ ಶ್ರೀಮತ ಎಂದು ಹೇಳಲಾಗುತ್ತೆ. ऊंचे ते ऊंचा भगवान, उनसे ऊंचा कोई है नहीं, और वह हमारा रूहानी बाप है. रूहानी फादर होने के कारण वह रूहों को ज्ञान देते हैं. जिस्मानी फादर होने से बच्चे जिस्मानी नॉलेज उठाते हैं. इसलिए बाप कहते हैं आत्म अभिमानी बनो और बाप को याद करो. कोई भी जिस्मानी याद नहीं रहनी चाहिए. तुम आत्मा हो, मनुष्य बल कितना भी अच्छा हो, धनवान हो, मीठा हो, तो भी देहदारी को याद नहीं करना है. एक परमपिता परमात्मा को ही याद करना है. गांधी को व शास्त्री आदि को थोड़े ही याद करेंगे. सबसे जास्ती याद परमपिता परमात्मा को करते हैं, फिर लक्ष्मी नारायण को, राधे कृष्ण को भी करते हैं. समझते या होकर गए हैं. उनकी हिस्ट्री ಜಾಗ್ರಫಿ भी है. ಈಗ ತಂದೆ ನಿಮ್ಗೆ ಹೇಳ್ತಾರೆ ಶರೀರವನ್ನು ನೆನಪು ಮಾಡಬಾರದು, ಆತ್ಮವನ್ನು ನೆನಪು ಮಾಡಬೇಕು, ಆತ್ಮ ಅಭಿಮಾನಿಗಳಾಗಿ ಇರಿ, ತಂದೆಯನ್ನು ನೆನಪು ಮಾಡಿ.
ಬಲೆ ಈಗ ನೀವೆಲ್ಲರೂ ಕೂಡ ಆತ್ಮರಾಗಿದ್ದೀರಿ. ಮನುಷ್ಯರು ಯಾರಷ್ಟೇ ಒಳ್ಳೆಯವರಾಗಿರ್ಬೋದು, ಧನವಂತರಾಗಿರ್ಬೋದು, ಮಧುರರಾಗಿರ್ಬೋದು, ಅವ್ರು ಯಾರನ್ನೂ ನೀವು ನೆನಪು ಮಾಡಬಾರದು ಅಂತ ಹೇಳ್ತಿದ್ದಾರೆ. ಸಾಹುಕಾರನಿಗೆ ನೀವು ಮಗು ಆಗಿರ್ಬೋದು, ಆದರೂ ಕೂಡ ನೀವು ತಂದೆಯನ್ನೇ ನೆನಪು ಮಾಡಬೇಕು. ಗಾಂಧಿ, ಶಾಸ್ತ್ರಿ ಅಥವಾ ಇತ್ಯಾದಿ ಯಾರನ್ನೂ ಕೂಡ ನೀವು ನೆನಪು ಮಾಡಬಾರ್ದು. ಅವರು ಎದ್ದು ಹೋದ್ರು. ಇವಾಗ ಜಾಸ್ತಿ ನೆನಪು ಪರಂಪಿತ ಪರಮಾತ್ಮನ ನೆನಪು ಮಾಡಬೇಕು. ಆಮೇಲೆ ಲಕ್ಷ್ಮೀನಾರಾಯಣ, ಆಮೇಲೆ ರಾಧಾಕೃಷ್ಣನ ಸ್ವಲ್ಪ ಸ್ವಲ್ಪ ನೆನಪು ಮಾಡ್ತೀವಿ, ಯಾಕಂದ್ರೆ ಅವ್ರದೆಲ್ಲ ರಾಜ್ಯ ಇತ್ತಲ್ವ, ಅದಕ್ಕೋಸ್ಕರ. ಈ ಇತಿಹಾಸ ಎಲ್ಲ ನಿಮಗೆ ತಿಳಿದಿದೆ. ಉನ್ನತಾತಿ ಉನ್ನತ ಇಲ್ಲಿ ತಂದೆಯಾಗಿದ್ದಾರೆ. ಆಮೇಲೆ ಮತ್ತೆ ಅವರು ಈ ಸೃಷ್ಟಿಯ ಇತಿಹಾಸ ಭೂಗೋಳ ಮತ್ತೆ ರಿಪೀಟ್ ಆಗಬೇಕಾಗಿರೋ ಸಮಯದಲ್ಲಿ ಮತ್ತೆ ಬರ್ತಾರೆ. ಕಲಿಯುಗದ ನಂತರ ಸತ್ಯುಗ ಬರಲೇಬೇಕು. ಆದರೆ ಕೇವಲ ನಿಮ್ಮ ಮಕ್ಕಳು ಮಾತ್ರ ಈ ರಹಸ್ಯವನ್ನು ತಿಳ್ಕೊಂಡಿದ್ದೀರಿ, ಮತ್ತು ಯಾರಿಗೂ ಗೊತ್ತಿಲ್ಲ. सिर्फ कहने मात्र कहते हैं हिस्ट्री ज्योग्राफी रिपीट, समझते कुछ भी नहीं है. पहले तुम भी ऐसे थे, समझते थे बरोबर लक्ष्मी नारायण का राज्य था, परंतु कितना समय चला, क्या हुआ, फिर वह कहाँ चले गए, कुछ भी पता नहीं था. अभी भी नंबरवार अच्छी रीति धारणा कर श्रीमत पर चलते हो, यह भी ठीक है. मनसा वाचा कर्मना मदद देते हैं. ज्ञान और योग की मदद से बहुतों का कल्याण करेंगे. ಕೇವಲ ಹೊರಗಿನವರು ಹೇಳೋದಕ್ಕೆ ಮಾತ್ರ ಇಷ್ಟೇ ಜಾಗ್ರಫಿ ರಿಪೀಟ್ಸ್ ಅಂತ ಹೇಳ್ತಾರೆ, ಆದರೆ ಏನನ್ನೂ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಮೊದಲು ನಿಮಗೂ ಕೂಡ ಗೊತ್ತಿರಲಿಲ್ಲ, ಈಗ ತಿಳ್ಕೊಂಡಿದ್ದೀರಿ. ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ಆದರೆ ಸ್ವಲ್ಪ ಸಮಯ ನಡೆದಾದ್ಮೇಲೆ ಈಗ ಅದು ರಾಜ್ಯ ಇಲ್ಲ ಅಂತ. ಆದರೆ ಎಲ್ಲೋಯ್ತು, ಅವರೆಲ್ಲೋದ್ರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ನಂಬರ್ವಾರ್ ಇಲ್ಲಿ ಚೆನ್ನಾಗಿ ನೀವು ಧಾರಣೆ ಮಾಡ್ಕೊಳ್ತೀರಿ ಶ್ರೀಮತದ ಆಧಾರದ ಮೇಲೆ. ಮನಸ ವಾಚ ಕರ್ಮನ ಇಲ್ಲಿ ಸಹಯೋಗವನ್ನು ಕೊಡ್ತಾ ಇರಬೇಕು. ಜ್ಞಾನ ಹಾಗೂ ಯೋಗದ ಸಹಯೋಗದಿಂದ ಅನೇಕರ ಕಲ್ಯಾಣವನ್ನು ಮಾಡಬೇಕು. ತುಮ್ ಶಕ್ತಿ ಸೇನಾ ಡಬಲ್ ಅಹಿಂಸಕ ಹೋ, तुम्हारे में कोई भी हिंसा नहीं है, तुम किसी को भी दुख नहीं देते हो. हिंसा अर्थात दुख देना, घूसा मारना, तलवार चलाना व कान कटारी चलाना सब दुख देते हैं. तुम कोई भी प्रकार का दुख नहीं देते हो, इसलिए अहिंसा परमो धर्म कहा जाता है. मनुष्य तो सब हिंसा करते हैं, है ही रावण राज्य. मनुष्य ने तो कृष्ण के चित्रों में भी हिंसा लिख दिया है. तो तुम बच्चे जानते हो, श्री कृष्ण तो राजकुमार था, उनके ऐसा चरित्र व जीवन कहानी की बात नहीं. चरित्र है ही ईश्वर के. वही रत्नागर, सौदागर, ज्ञान का सागर, जादूगर है. ಇಲ್ಲಿ ನೀವು ಡಬಲ್ ಶಕ್ತಿ ಸೇನಾ ಆಗಿದ್ದೀರಿ, ಡಬಲ್ ಅಹಿಂಸಕರಾಗಿದ್ದೀರಿ. ಏಕೆಂದರೆ ಬಾಬಾ ಹೇಳ್ತಾನೆ, ನೀವು ಯಾವುದೇ ಹಿಂಸೆ ಮಾಡೋದಿಲ್ಲ, ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಯಾರ ಮೇಲಾದ್ರೂ ಕೋಪ ಮಾಡಿಕೊಳ್ಳೋದು ಅಥವಾ ಖಡ್ಗವನ್ನು ಚಾಲನೆ ಮಾಡುವುದು, ಖಡ್ಗವನ್ನು ಉಪಯೋಗಿಸುವುದು, ಇದೆಲ್ಲ ದುಃಖವನ್ನು ಕೊಡುವುದಾಗಿದೆ. ಈ ಎಲ್ಲ ಪ್ರಕಾರದ ದುಃಖವನ್ನು ನೀವು ಕೊಡೋದಿಲ್ಲ. ಆದ್ದರಿಂದ ನೀವು ಡಬಲ್ ಅಹಿಂಸಕ ಆಗಿದ್ದೀರಿ, ಅಹಿಂಸೋ ಪರಮೋ ಧರ್ಮಿಗಳಾಗಿದ್ದೀರಿ. ಮನುಷ್ಯರು ಎಷ್ಟು ಹಿಂಸೆ ಮಾಡ್ತಿರ್ತಾರೆ, ಇದು ರಾವಣ ರಾಜ್ಯವಾಗಿದೆ. ಮನುಷ್ಯರು ಶ್ರೀಕೃಷ್ಣನ ಚಿತ್ರಗಳಲ್ಲೂ ಕೂಡ ಹಿಂಸೆ ಮಾಡೋ ಥರ ತೋರಿಸಿದ್ದಾರೆ. ಆದರೆ ನೀವು ತಿಳ್ಕೊಂಡಿದ್ದೀರಿ ಶ್ರೀಕೃಷ್ಣ ರಾಜಕುಮಾರ ಅಲ್ಲ, ಅವ್ರು ಹೆಂಗೆ ಈ ಥರ ದುಃಖವನ್ನು ಕೊಡಲಿಕ್ಕೆ ಸಾಧ್ಯ? ಈ ಚರಿತ್ರೆ ಎಲ್ಲ ಈಶ್ವರದ್ದು, ಏಕೆಂದರೆ ಅವರೇ ರತ್ನಾಗರ ಹಾಗೂ ವ್ಯಾಪಾರಗಾರ, ಜ್ಞಾನ ಸಾಗರ ಆಗಿದ್ದಾರೆ, ಇಂದ್ರ ಜಾಲಕ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. अरे निराकार परमात्मा फिर सौदा कैसे करेगा? सौदागर तो मनुष्य होगा ना. इन सब बातों को तुम जानते हो कि कैसे सौदागर और रत्नागर है. उनको सब क्यों याद करते हैं? हे पतित पावन, सर्व के सद्गति दाता, दुख हरता सुख करता, महिमा भी एक ही है. यह महिमा ना तो सूक्ष्म वतनवासी ना स्थूल वतनवासी को हो सकती है. यह महिमा है मूल वतनवासी की. ऊंचते ऊंच बाप
हम आत्माएं उनके बच्चे हैं, हम सब नंबरवार पाठ बजाने आते हैं। बाप कहते हैं यह जो नॉलेज तुमको सुनाता हूँ वह प्रायलोप हो जाती है। वह गीताएं तो ढेर है, फिर भी पुरानी गीताएं निकलती हैं। तुम्हारे कागज थोड़े ही निकलते हैं। गीता बहुत भाषाओं में है, ऊंचते ऊंची गीता है, परंतु सब बनाई है मनुष्यों ने, यथार्थ तो है नहीं, इसलिए सब अंधेरे में है। तब गाया जाता है ज्ञान सूर्य प्रकट। इस सूर्य की महिमा नहीं, ज्ञाನ सूर्य की महिमा। ಈಗ ತಂದೆಯನ್ನು ವ್ಯಾಪಾರಗಾರ ಅಂತ ಹೇಳಲಿಲ್ಲ ಅಂದ್ರೆ ಹಿಂಗೆ ಮನುಷ್ಯರೇ ವ್ಯಾಪಾರಗಾರನ ಅಂತ ಬಾಬಾ ಹೇಳ್ತಿದ್ದಾರೆ. ನೀವೆಲ್ಲರೂ ಕರೀತೀರಲ್ಲ ಪತಿತ ಪಾವನ, ಸರ್ವರ ಸದ್ಗದಾತ, ದುಃಖಹರ್ತ, ಸುಖಹರ್ತ ಅಂತ. ಈ ಮಹಿಮೆ ತಂದೆ ಇದೆ. ಸೂಕ್ಷ್ಮವತನವಾಸಿ ಇರ್ದು ಅಲ್ಲ, ಸ್ಥೂಲವತನವಾಸಿ ಇರ್ದು ಕೂಡ ಅಲ್ಲ ಅಂತ ಹೇಳ್ತಾರೆ. ಮೂಲವತನವಾಸಿ ಉನ್ನತಾತಿ ಉನ್ನತ ತಂದೆಯವರೇ, ಅವರಿಗೆ ನಾವೆಲ್ಲರೂ ಕೂಡ ಮಕ್ಕಳಾಗಿದ್ದೇವೆ. ನಾವು ಮತ್ತೆ ನಂಬರ್ವಾರ್ ಪಾತ್ರ ಅಭಿನಯಿಸಲು ಎಲ್ಲರೂ ಬರುತ್ತೇವೆ. ತಂದೆ ಹೇಳ್ತಿದ್ದಾರೆ, ಯಾರು ಈ ಜ್ಞಾನವನ್ನು ಕೇಳುತ್ತಾರೋ, ಈ ಸಮಯದಲ್ಲಿ ಯಾರು ಕೇಳುತ್ತಿದ್ದಾರೋ, ಭವಿಷ್ಯದಲ್ಲಿ ಎಲ್ಲರೂ ಕೂಡ ಬುದ್ಧಿಲಿ ಜ್ಞಾನ ಪ್ರಾಯಲೋಪವಾಗಿ ಬಿಡುತ್ತದೆ ಅಂತ. ಮತ್ತೆ ಗೀತೆಯೂ ಕೂಡ ನೋಡಿ ಅನೇಕ ಭಾಷೆಗಳು ಬರುತ್ತೆ. ಹಳೆ ಗೀತೆ ಇರುತ್ತೆ, ಮತ್ತೆ ಹೊಸ ಗೀತೆ ಮಾಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ ಇರುವುದಂತೂ ಅದೇ ಅಲ್ವಾ, ಆದರೆ ಉನ್ನತಾತಿ ಉನ್ನತವಾಗಿರುವಂಥ ಗೀತೆಯನ್ನು ಈಗ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಯಥಾರ್ಥವಾಗಂತೂ ಯಾರು ಕೂಡ ಗೊತ್ತಿಲ್ಲ, ಆದ್ದರಿಂದನೇ ಎಲ್ಲರೂ ಕೂಡ ಅಂಧಕಾರದಲ್ಲಿದ್ದಾರೆ. ಗಾಯನ ಕೂಡ ಮಾಡಲಾಗತ್ತೆ, ಜ್ಞಾನ ಸೂರ್ಯ ಪ್ರಕಟ, ಅಜ್ಞಾನ ಅಂಧಕಾರ ದೂರವಾಯಿತು ಅಂತ. ಈ ಸಮಯದಲ್ಲಿ ಈ ಮಹಿಮೆ ತಂದೆಗೆ ಮಾಡಲಾಗಿದೆ. ಮತ್ತೆ ಈ ಮಹಿಮೆ ಸೂರ್ಯ ಅಂದಿದ ತಕ್ಷಣ ಹದ್ದಿನ ಸೂರ್ಯ ಅಲ್ಲ, ಬೇಹದ್ದಿನ ಜ್ಞಾನ ಸಾಗರ, ಜ್ಞಾನ ಸೂರ್ಯನ ಮಹಿಮೆ ಇದು. ಯಾ ಸೂರ್ಯ ಧೂಪ್ ದೇತಾ, सागर पानी देता, उनके नाम पर है, इनके नाम पर लगा दिया है। ज्ञान सागर को ही ज्ञान सूर्य कहते हैं। तुम जानते हो हमारा अंधियारा सब दूर हो गया। सृष्टि के आदि मध्य अंत को तुम ही जानते हो। जब रचयिता के पाठ को जानते हो तो औरों के पाठ को भी जरूर जानते हो। तुमको नॉलेज मिल रही है, तुम जानते हो यह बाबा बहुत प्यारा है, हमको जियदान देते हैं, दुखों से छुड़ाते हैं, काल के चंबे से छुड़ाते हैं, कोई मरने से बच जाते, कहते हैं डॉक्टर ने जियदान दिया। तुमको तो एक ही बार ऐसा जियदान मिलता है जो तुम कभी बीमार नहीं होंगे, फिर यह नहीं कहना पड़ेगा कि फलाने ने जियदान दिया। यह बिल्कुल नई बात है। ಈಗ ಸೂರ್ಯ ಶಾಖ ಕೊಡ್ತಾರೆ ಅಥವಾ ಬೆಳಕು ಕೊಡ್ತಾರೆ, ಸಾಗರನಿಂದ ನೀರು ಬರುತ್ತೆ. ಅಂದರೆ ಈ ಎಲ್ಲ ಮಹಿಮೆಗಳು ಹದ್ದಿಂದು ಪರಮಾತ್ಮನಿಗೂ ಹೇಳಿಬಿಟ್ಟಿದ್ದಾರೆ. ಆದರೆ ಸತ್ಯ ಏನಂದರೆ ಜ್ಞಾನ ಸೂರ್ಯ ತಂದೆಯೇ ಜ್ಞಾನ ಸಾಗರ ಕೂಡ ಆಗಿದ್ದಾರೆ. ನಮಗೆಲ್ಲ ಅಂಧಕಾರವನ್ನು ಅವರೇ ದೂರ ಮಾಡ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀವು ತಿಳ್ಕೊಂಡಿದ್ದೀರಿ. ರಚಯಿತನ ಪಾತ್ರ ತಿಳ್ಕೊಂಡ್ರೆ ಎಲ್ಲರ ಪಾತ್ರವೂ ಕೂಡ ಇಲ್ಲಿ ಅರ್ಥ ಆಗುತ್ತೆ. ತಂದೆ ನಿಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಬಾಬಾ ಎಷ್ಟು ಪ್ರಿಯ ಅಲ್ಲ, ನಮಗೆ ಜೀವದಾನವನ್ನು ಕೊಟ್ಟರು ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ದುಃಖದಿಂದ ಬಿಡಿಸಿದ್ದಾರೆ ಅಂತ. ತಂದೆ ಎಲ್ಲ ಮೃತ್ಯುವ ಆ ಬಂಧನದಿಂದ ನಮ್ಮನ್ನು ಬಿಡಿಸಿದ್ದಾರೆ. ಯಾರಾದರೂ ಈಗ ಶರೀರ ಬಿಡುವ ಸಮಯ ಅಥವಾ ಯಾವುದಾದ್ರು ಕಠಿಣ ಸಮಯ ಬಂದಾಗ, ತುಂಬ ರೋಗಗ್ರಸ್ತರಾದಾಗ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಏನಾದರೂ ಒಳ್ಳೆ ಮೆಡಿಸನ್ ಕೊಟ್ಟರೆ ಅವರು ಗುಣಮುಕ್ತರಾಗ್ಬಿಟ್ರು ಅಂತಂದರೆ ಏನು ಹೇಳ್ತಾರೆ ಹೇಳಿ? ನಮಗೆ ಡಾಕ್ಟ್ರೇ ಜೀವದಾನ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಈ ಡಾಕ್ಟ್ರ್ ಹತ್ರ ಅಂದರೆ ಶಿವಬಾಬಾ ಹತ್ರ ನೀವು ಹೆಂಗೆ ಜೀವದಾನ ಪಡ್ಕೊಳ್ತೀರಾ ಅಂದರೆ ಇದೊಂದೇ ಸತಿ ಜೀವದಾನ ಕೊಡಲಾಗತ್ತೆ. ಈ ಜೀವದಾನವನ್ನು ಅಥವಾ ಪ್ರಾಣದಾನವನ್ನು ಕೊಟ್ಟಾದ್ಮೇಲೆ ಮತ್ತೆಂದಿಗೂ ನೀವು ರೋಗಗ್ರಸ್ತರಾಗೋದಿಲ್ಲ. ಮತ್ತೆಂದಿಗೂ ಕೂಡ ಯಾರೋ ಅಥವಾ ಇಂಥವರು ನನಗೆ ಪ್ರಾಣದಾನವನ್ನು ಕೊಟ್ಟರು ಅಂತ ಹೇಳುವ ಮಾತು ಅಲ್ಲಿ ಬರುವುದಿಲ್ಲ. ಇದೆಲ್ಲವೂ ಕೂಡ ಹೊಸ ಮಾತುಗಳು ಅಂತ ಹೇಳ್ತಿದ್ದಾರೆ. ಅಭಿ ತುಮ್ जीते जी बात के बने हो, कोई कोई फिर माया रावण अपनी तरफ खींच लेती है,
उसे कहेंगे रावण रूपी काल खा गया। ईश्वरीय गोद में आकर फिर बदल कर असुरी गोद में चले गए। काल ने नहीं खाया, परंतु जीते जी ईश्वर के बने, फिर जीते जी रावण के बन पड़े। यहाँ धर्मात्मा बने, फिर जाकर अधर्मी बन जाते हैं। या संगम पर धर्म का राज्य है, वहाँ अधर्म का राज्य है। सचयुग में है ही एक धर्ಮ। ಇಲ್ಲಿ ತಂದೆ ಇಲ್ಲಿ ನಿಮಗೆ ಜೀವದಾನವನ್ನು ಕೊಡ್ತಿದ್ದಾರೆ, ಆದರೆ ಕೆಲವು ಸತಿ ಮಾಯ ರಾವಣ ತನಕ ಆಕರ್ಷಣೆ ಮಾಡ್ಕೊಳ್ತಾನೆ. ಈಗ ತಂದೆ ಮಡಿಲಿಂದ ಹಸಿರಿ ಮಡಿಲಿಗೆ ಹೋಗಿ ಬಿಡುತ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಾಲ ಅನ್ನೋದು ತಿಂದ್ಬಿಡುತ್ತೆ. ಇಲ್ಲಿ ಧರ್ಮಾತ್ಮ ಆಗ್ತಾರೆ, ಹೊರಗಡೆ ಹೋಗಿ ಅಧರ್ಮಿಗಳಾಗ್ಬಿಡ್ತಾರೆ. ಸಂಗಮ ಯುಗದಲ್ಲೇ ಒಂದೇ ಧರ್ಮದ ರಾಜ್ಯ ಸ್ಥಾಪನೆ ಆಗುತ್ತೆ. ಹೊರಗಡೆ ಇರೋದೆಲ್ಲ ಅಧರ್ಮದ ರಾಜ್ಯ. ಸತ್ಯುಗದಲ್ಲೂ ಒಂದೇ ರಾಜ್ಯ ಇರುತ್ತೆ. ಕಲಿಯುಗದಲ್ಲಿ ಅಧರ್ಮಗಳ ರಾಜ್ಯ, ಕೌರವರ ರಾಜ್ಯ ಇರುತ್ತೆ. पांडवों के साथ कहते हैं श्री कृष्ण थे, तुम्हारे साथ तो शिव बाबा है. ಪಾಂಡವರ ಜೊತೆ ಯಾರಿದ್ರು? ಶ್ರೀಕೃಷ್ಣ ಇದ್ರು ಅಂತ ಹೇಳ್ತಾರಲ್ಲ, ನಿಮ್ಮ ಜೊತೆ ನಾನಿದ್ದೇನೆ ಅಂತ ತಂದೆ ಹೇಳ್ತಿದ್ದಾರೆ. ಎಲ್ಲರೂ ಕೂಡ राजाई ना कौरवों की ना पांडवों की है, बाप आकर धर्म का राज्य स्थापना करते. ಇಲ್ಲಿ ಏನ್ ಹೇಳ್ತಾರೆ? ಪಾಂಡವರಷ್ಟೆಲ್ಲ ಕಷ್ಟಪಟ್ಟು ಯುದ್ಧ ಮಾಡಿದ್ರು ಅಂದ್ರೆ ಪಾಂಡವರೆಲ್ಲ ಕೂಡ ರಾಜ್ಯ ಕಳ್ಕೊಂಡಿರೋದಕ್ಕೆ ಕಾರಣ ಕೂಡ ಏನಾಯ್ತು? ಯಾವ ಆಟ? ಜೂದಾಟ ಆಯಿತು. ಅದರಿಂದ ಅವರೆಲ್ಲ ಆಸ್ತಿಯನ್ನು ಕಳ್ಕೊಂಡ್ಬಿಟ್ರು, ಎಲ್ಲವನ್ನು ಕೂಡ ಕಳ್ಕೊಂಡು ಯುದ್ಧವನ್ನು ಕೂಡ ಮಾಡಬೇಕಾಯ್ತು ಅಂತ ಹೇಳ್ತಾರೆ. ಆ ಯುದ್ಧ ಮಾಡಿದಾದ್ಮೇಲೂ ಕೂಡ ಏನ್ ಮಾಡ್ತಾರೆ? ಅವ್ರ ರಾಜ್ಯನ ಅನುಭವಿಸಲ್ಲ. ಅಂದ್ರೆ ಆ ರಾಜ್ಯ ಯಾವುದಕ್ಕೋಸ್ಕರ ಅಷ್ಟು ಹೋರಾಡಿದ್ರು ಅದು ಪಾಂಡವರಿಗೂ ಸಿಗ್ಲಿಲ್ಲ, ಕೌರವರು ಕೂಡ ಸಿಗ್ಲಿಲ್ಲ. ಇದರ ಅರ್ಥ ಏನು ಅಂತಂದ್ರೆ ಬಾಬಾ ಹೇಳ್ತಿದ್ದಾರೆ, ಇದೆಲ್ಲ ಮಹಿಮೆ ನೀವು ಬ್ರಾಹ್ಮಣರದೇ ಆಗಿದೆ. ಈ ಸಮಯದಲ್ಲಿ ನೀವು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಸ್ವರ್ಗವಾಸಿಗಳು ನೀವು ಆಗ್ತಿದ್ದೀರಿ. ಇದು ನರಕವಾಗಿದೆ. ಎಲ್ಲರೂ ಕೂಡ ರಾಮರಾಜ್ಯನು ಬಯಸ್ತಾರೆ, ಪರಂತು ಕಿಸಿ ಕೋ ಸೀದಾ ನರಕವಾಸಿ ಕಹೆ ತೋ ಬಿಗಡ್ ಪಡ್ತೆ. ಯಾರಿಗಾದ್ರೂ ಹೋಗಿ ನೀವು ನರಕವಾಸಿಗಳಂತ ಹೇಳಿದ್ರೆ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ ಈಗ. ಆದರೆ ತಂದೆ ಕುಳಿತು ಅರ್ಥ ಮಾಡಿಸ್ತಾರೆ, ಮಕ್ಕಳೇ, ಬೇಹದ್ದಿನ ತಂದೆ ನಿರಾಕಾರ ಆಗಿದ್ದಾರೆ. ಆ ಬೇಹದ್ದಿನ ತಂದೆಯನ್ನೇ ಭಗವಂತ ಎಂದು ಹೇಳುತ್ತಾರೆ. ಅದಕ್ಕೆ ಬಾಪ್ ಕೋ ಭಗವಾನ್ ತೋಡಿ ಕहेंगे, श्री कृष्ण को तोड़ी ही ज्ञान सागर पतित पावन कहेंगे, उनकी महिमा सिर्फ तुम ब्राह्मण जानते हो. ಹದ್ದಿನ ತಂದೆಯನ್ನು ಭಗವಂತ ಅಂತ ಹೇಳಲಿಕ್ಕಾಗತ್ತಾ? ಶ್ರೀ ಕೃಷ್ಣನೇ ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದಾನೆ ಅಂತ ಹೇಳಲಿಕ್ಕಾಗುತ್ತಾ? ಬಾಬಾ ಹೇಳ್ತಾರೆ, ಮಹಿಮೆ ಎಲ್ಲ ಯಾರ್ದು ಅಂತ ನೀವು ಬ್ರಾಹ್ಮಣರು ತಿಳ್ಕೊಂಡಿದ್ದೀರಿ. ತಂದೆ ಬಂದು ನಿಮ್ಮನ್ನು ಅವರು ಸಮಾನ ಮಾಡ್ಕೊಂಡಿದ್ದಾರೆ. ಬಾಪ್ ಬಿ ಜಾನ್ತೆ ಹೇ, ತುಮ್ ಬಚ್ಚೆ ಬಿ ಜಾನ್ತೆ ಹೋ. ले जैसे कि लौकिक बाप से बच्चों को वर्षा मिलता है, वह तो अलग अलग है. यहाँ तुम समझते हो हम बेहद के बाप से वर्षा पा रहे हैं. ऐसा कोई स्कूल व सत्संग होगा नहीं जहाँ सब कहे हम बेहद के बाप से वर्षा ले रहे हैं. ಬೇಹದ್ದಿನ ತಂದೆಯಿಂದ ನಾವು ಆಸ್ತಿ ಪಡ್ಕೊಳ್ತಾ ಇದ್ದೇವೆ ಅನ್ನುವಂಥ ಮಾತು ಯಾವುದೇ ಸ್ಕೂಲಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಂದೆ ಬಂದು ರಾಜ್ಯವನ್ನು ಕಳಿಸ್ಕೊಡ್ತಿದ್ದಾರೆ. कहते हैं तुम नर से नारायण बनेंगे, सो जरूर संगम युग अर्थात कलयुग अंत और सतयुग आदि का संगम होगा. तब तुम पुरुषार्थ कर नर से नारायण बनेंगे. तुम राजयोग के द्वारा नर से नारायण, नारी से श्री लक्ष्मी बनने के लिए आए हो. तो नर नारायण का मंदिर भी बनाते हैं, उनको 4 भुजाएं देते हैं क्योंकि साथ में है. नारी लक्ष्मी फिर मंदिर नहीं है. नारी लक्ष्मी को दीप माला पर बुलाते हैं, महालक्ष्मी कहते हैं. तुम लक्ष्मी की मूर्ति 4 भुजाओं के सिवाय नहीं देखेंगे. जिसको पूछते हैं यह युगल का विष्णु रूप है, इसलिए 4 भुजाएं दी है. ಅಂದರೆ ನಾರಾಯಣ ಎನ್ನುವಂಥ ಮಂದಿರವೂ ಕೂಡ ಇದೆ. ಅವರಿಗೆ 4 ಭುಜಗಳು ತೋರಿಸ್ತಾರೆ, ಯಾಕಂದ್ರೆ ಜೊತೆಯಲ್ಲೇ ಇರ್ತಾರೆ. ಅದೇ ಲಕ್ಷ್ಮೀ ನಾರಾಯಣಗೆ ಈ ಥರ ಯಾವುದು ಲಕ್ಷ್ಮಿಗೆ ಈ ರೀತಿ ಯಾವುದು ಮಂದಿರ ಇಲ್ಲ. ಲಕ್ಷ್ಮಿನ ಕೇವಲ ದೀಪಾವಳಿ ದಿನ ಲಕ್ಷ್ಮಿನ ಆಹ್ವಾನ ಮಾಡ್ತಾರೆ, ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ವಿಷ್ಣುಗೆ ಯುಗಲ್ ರೂಪವನ್ನು ತೋರಿಸಿ 4 ಭುಜಗಳನ್ನು ತೋರಿಸಲಾಗಿದೆ. ಈ ಮಾತುಗಳನ್ನು ನೀವೇ ಅರ್ಥ ಮಾಡ್ಕೊಂಡಿದ್ದೀರಿ. ಮನುಷ್ಯರು ಯಾರಿಗೂ ಕೂಡ ಗೊತ್ತಿಲ್ಲ. ಭಗವಂತನ ಹುಡುಕ್ತಾರೆ, ಎಷ್ಟು ಮೋಸ ಹೋಗ್ತಾರೆ. ಭಗವಂತನನ್ನು ಹುಡುಕ್ತಾ ಇರ್ತಾರೆ,
ಆದರೆ ಬಾಬಾ ಹೇಳ್ತಾರೆ ಭಗವಂತನ ಹುಡುಕೋ ಅವಶ್ಯಕತೆ ಇಲ್ಲ. ಭಗವಾನ್ ತೋ ಹೇ ಹಿ ಊಪರ್ ಫಿರ್ ಢೂಂಢನೆ ಕಿ ಕ್ಯಾ ದರ್ಕಾರ್. ಯಾಕೆ ಹುಡುಕೋ ಅವಶ್ಯಕತೆ ಇಲ್ಲ ಅಂದ್ರೆ ಪರಮಾತ್ಮ ಮೇಲೇನೇ ಇದ್ದಾರೆ, ಅದಕ್ಕೆ ಹುಡುಕೋ ಅವಶ್ಯಕತೆ ಇಲ್ಲ. मंदिर में जो श्री कृष्ण का चित्र है वह चित्र घर में रख क्यों नहीं पूछते, खास मंदिर में ही क्यों पूछते हैं. मंदिर में जाएंगे, पैसे रखेंगे, दान करेंगे. घर में दान किसको करेंगे? तो यह सब भक्ति मार्ग की रस्म है. ನೋಡಿ, ಮಂದಿರದಲ್ಲಿ ಶ್ರೀಕೃಷ್ಣ ಚಿತ್ರ ಇಡ್ತಾರೆ. ಶ್ರೀಕೃಷ್ಣನನ್ನು ಮನೆಯಲ್ಲಿ ಇಟ್ಟು ಯಾಕೆ ಪೂಜೆ ಮಾಡಲ್ಲ? ಯಾಕೆ ಮಂದಿರದಲ್ಲಿ ಇಡ್ತಾರೆ ಅಂದ್ರೆ ಮಂದಿರದಲ್ಲಿ ಇಟ್ಟು ಪೂಜೆ ಮಾಡಿ ಹಣವನ್ನು ದಾನ ಮಾಡ್ತಾರೆ. ಮನೆಯಲ್ಲಿ ಇಟ್ಟರೆ ಯಾರ್ಯಾರು ದಾನ ಮಾಡಬೇಕು? ಅದಕ್ಕೋಸ್ಕರ ಶ್ರೀಕೃಷ್ಣನಿಗೆ ಅಷ್ಟೊಂದು ಮಹಿಮೆ ಇದೆ. ಭಾರತ ದೇಶದಲ್ಲಿ ದಾನ ಪುಣ್ಯನೂ ಜಾಸ್ತಿ ಇರೋದ್ರಿಂದ ಮಂದಿರಕ್ಕೆ ಹೋಗಿ ಜಾಸ್ತಿ ನೆನಪು ಮಾಡ್ತಾರೆ. ಇದೆಲ್ಲ ಭಕ್ತಿ ಮಾರ್ಗದ ರೀತಿ ಪದ್ಧತಿ ಆಗಿದೆ. ತಂದೆ ಹೇಳ್ತಿದ್ದಾರೆ, ತುಮಕೋ ಕೋಯಿ ಬಿ ಚಿತ್ರ ರಖನೆಗೆ ದರ್ಕಾರ ನೀ. ನೀವು ಯಾವುದೇ ಚಿತ್ರವನ್ನು ಇಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕ್ಯಾ ತುಮ್ ಶಿವ ಬಾಬಾ ಕೋ नहीं जानते हो जो ಚಿತ್ರ ರಖತೆ ಹೋ. ಬಾಬಾ ಹೇಳ್ತಿದ್ದಾರೆ, ನಿಮ್ಗೇನು ಶಿವಬಾಬಾ ಯಾರಂತ ಗೊತ್ತಿಲ್ವಾ ಚಿತ್ರವನ್ನು ಇಟ್ಕೊಳ್ಳಿಕ್ಕೆ ಅಂತ ಕೇಳ್ತಿದ್ದಾರೆ ಬಾಬಾ. ಬಾಬಾ ಯಾರು ಅಂದ್ರೆ ಶಿವಬಾಬಂದು ಚಿತ್ರವನ್ನು ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. क्या चित्र रखने से याद कर सकते हो? बाबा जीता है, फिर बच्चे चित्र क्यों रखेंगे? ನೋಡಿ, ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ತಂದೆ ಚಿತ್ರ ಇಲ್ಲದೆ ನಿಮಗೆ ನೆನಪಿಗೆ ಬರಲ್ವಾ? ತಂದೆಯನ್ನ ಜೀವಂತವಾಗಿದ್ದಾರೆ, ಅವ್ರ ಚಿತ್ರ ಯಾಕೆ ಇಡ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. बाप तुमको ज्ञान दे रहा है, फिर चित्र क्या करेंगे? ತಂದೆ ನಿಮ್ಮ ಎದುರುಗಡೆ ಬಂದು ಜ್ಞಾನವನ್ನೇ ತಿಳಿಸ್ತಿದ್ದಾರೆ, ಮತ್ತೆ ಯಾಕೆ ಚಿತ್ರವನ್ನು ಇಟ್ಟಿದ್ದೀರಿ? बूढ़े यह याद भूल जाती है, इसलिए चित्र दिया जाता है. बाकी और कोई भी देहदारी को याद करते रहेंगे तो अंत समय वही याद आएगा. कुछ ना कुछ रग तो वह तुम्हारे पीछे पड़ेगा. फिर बल कितने भी शिव बाबा के चित्र रखो, अगर रग और तरफ होगी तो वह याद जरूर आएगा. इसलिए बाप कहते बच्चे पूरा नष्ट नहीं बन. ವಯಸ್ಸಾಗಿರೋಂಥವ್ರು ಇರ್ತಾರಲ್ಲ, ಮರೆತು ಹೋಗ್ತಾರೆ, ಅವ್ರಿಗೋಸ್ಕರ ನಾವು ಇಲ್ಲಿ ಚಿತ್ರವನ್ನು ಇಡ್ತೀವಿ ಅಷ್ಟೇ. ಬಾಬಾ ಹೇಳ್ತಾರೆ, ಮಕ್ಕಳೇ, ಯಾವುದೇ ದೇಹದಾರಿ ನೆನಪು ಮಾಡಬೇಡಿ. ಅಂತ್ಯ ಸಮಯದಲ್ಲಿ ಯಾರು ನೆನಪಿಗೆ ಬರಬಾರದು. ಅದಕ್ಕೆ ಈಗಲಿಂದ ಮೋಹವನ್ನು ತ್ಯಜಿಸಿ, ನಷ್ಟೋ ಮೋಹಿಗಳಾಗಿ ಅಂತ ಹೇಳ್ತಿದ್ದಾರೆ. कोई भी चीज में मोह होगा, 2-4 जोड़ी जूते होंगे तो याद आएगा. इसलिए कहा जाता है ज्यादा कोई वस्तु नहीं रखो. ಚಪ್ಪಲಿ ಇವಾಗ ನಮ್ಗೆ 2-4 ಜೊತೆ ಇತ್ತು ಅಂತ ತಿಳ್ಕೊಳ್ಳಿ, ಮತ್ತು ಹೋಗೋ ಸಮಯದಲ್ಲಿ ಏನನ್ಸುತ್ತೆ, ಅದ್ರ ಮೇಲೇನೆ ನೆನಪಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವಶ್ಯಕತೆ ತಗ್ಗಂತೆ ನೀವು ಅದನ್ನು ಉಪಯೋಗಿಸ್ಬೇಕ ಹೊರತು ಮೋಹಕ್ಕೆ ವಶ ಆಗಿ ನೀವು ಅದನ್ನ ಉಪಯೋಗಿಸಬೇಡಿ ಅಂತ. ಅದಕ್ಕೆ ಗಾಂಧೀಜಿದು ಕೂಡ ದೊಡ್ಡ ಫೇಮಸ್ ಸ್ಲೋಗನ್ ಇದೆ. ಏನಿದೆ ನೆನಪಿದೆಯಾ? ಗ್ರೀಡ್ ನೀಡ್ ಬಗ್ಗೆ ಹೇಳ್ತಾರಲ್ವ. ಪ್ರಪಂಚದಲ್ಲಿ ಎಲ್ಲರ ಅವಶ್ಯಕತೆ ಪೂರ್ಣ ಮಾಡಲಿಕ್ಕೆ ಎಲ್ಲವೂ ಇದೆಯಂತೆ, ಆದರೆ ಯಾರು ಒಬ್ಬರ ಲೋಭವನ್ನು ಪೂರ್ಣ ಮಾಡಲಿಕ್ಕೆ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ಇಂಗ್ಲಿಷ್ ಪ್ರಾವರ್ಬ್, ಅದು ಗಾಂಧೀಜಿ ಹೇಳಿರೋದು. ಹೊರಗಡೆ ಕೂಡ ಅದನ್ನೇ ಹೇಳುತ್ತೆ. ಅಂದ್ರೆ ಮೋಹಕ್ಕೆ ವಶರಾದರೆ ಯಾವುದೂ ಕೂಡ ನಮಗೆ ಸಾಲುವುದಿಲ್ಲ, ಪ್ರಪಂಚದಲ್ಲಿ ಎಷ್ಟು ಕೊಟ್ಟರೂ ಕೂಡ ಸಾಲುವುದಿಲ್ಲ. ಆದ್ರೆ ಅವಶ್ಯಕತೆ ಅಂತ ನೋಡಿದ್ರೆ ಇರೋದ್ರಲ್ಲೇ ಎಷ್ಟೊಂದು ತೃಪ್ತರಾಗ್ಬೋದು ಅಂತ ಹೇಳ್ತಿದ್ದಾರೆ. ಅದೇ ಬಾಬಾ ಹೇಳ್ತಾರೆ, ಮಕ್ಕಳೇ, ಯಾವುದು ಕೂಡ ಮೋಹಕ್ಕೆ ವಶರಾಗಬೇಡಿ, ಯಾವುದು ಕೂಡ ಅವಶ್ಯಕತೆ ಮೀರಿ ಒಂದು ವಸ್ತು ನಿಮ್ಮ ಹತ್ರ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅದೇ ಲಾಸ್ಟ್ ನೆನಪು ಬರುತ್ತೆ. ಲೋಭ ಹೋತಾ ಹೈ कि हम अच्छे अच्छे वस्त्र रखे, 2-4 जूते रखे, घड़ी याद आए, घड़ी रखे तो थोड़े पैसे रखेंगे तो वह याद आएगा. ಅನ್ಸುತ್ತೆ, ನನಗೆ 2-4 ಜೊತೆ ಬಟ್ಟೆ ಬೇಕು, 2-4 ಜೊತೆ ಚಪ್ಪಲಿ ಬೇಕು, ನನಗೆ ವಾಚ್ ಬೇಕು, ಇದೆಲ್ಲ ಬಂತು ಅಂತಂದ್ರೆ ಇದಕ್ಕೆ ಏನ್ ಬೇಕು? ಹಣ ಬೇಕು. ಹಣಕ್ಕೋಸ್ಕರ ಮತ್ತೆ ನೀವು ಅದನ್ನ ನೆನಪು ಮಾಡಲೇಬೇಕಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ, बाबा को मालूम होना चाहिए तुम्हारे पास क्या रखा है. वास्तव में तुमको कुछ भी रखना नहीं है, जो मिलता है वही रखना है. ಬಾಬಾರು ಗೊತ್ತಿರಬೇಕು ನೀವೇನು ಇಟ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕೆಂತಂದ್ರೆ ಅವಶ್ಯಕತೆ ಮೀರಿ ತಮ್ಮ ಹತ್ರ ಏನೂ ಕೂಡ ಇರಬಾರದು.
ಇಲ್ಲಿ ನೀವಾಗಿ ನೀವು ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಏನು ಸಿಗುತ್ತೋ ಅದರಲ್ಲಿ ತೃಪ್ತರಾಗಿ ಇರಬೇಕು. ತಂದೆ ವಿನಾ ಮತ್ತಾರು ನೆನಪಿಗೆ ಬರಬಾರದು. ಇಷ್ಟು ಪ್ರಾಕ್ಟೀಸ್ ಮಾಡಿ ನೀವು ವಿಶ್ವದ ಮಾಲೀಕರಾಗಬೇಕು ಅಂತ. ಯಹ कोई नहीं समझते कि राधे कृष्ण विश्व के मालिक थे, सिर्फ कहते हैं भारत में राज्य करके गए। जमुना के कंठे पर इनके महल थे, परंतु वह सारे विश्व के मालिक थे। यह सिर्फ तुम्हारी बुद्धि में है। बेहद का बाप बेहद का मालिक बनाने आया है। प्रजा और राजा में फर्क बहुत है। यहाँ तुम नर से नारायण बनने आए हो, पूरा फॉलो करो। फकीर से अमीर बनना है, इतना पुरुषार्थ करना है, खुशी से पढ़ना चाहिए। ರಾಧೆ ಕೃಷ್ಣರು ವಿಶ್ವದ ಮಾಲೀಕರಾಗಿದ್ದು ಹೋದ್ರು ಅಂತ ಅನ್ಕೊಳ್ತಾರೆ. ಭಾರತ ದೇಶದ ರಾಜ್ಯ ಮಾಡಿದ್ರು, ಜಮುನಾ ತೀರದಲ್ಲಿ ಇದ್ರು, ಅವರ ಮಹಲಿತ್ತು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಬುದ್ಧಿಯಲ್ಲಿದೆ, ತಂದೆ ಬಂದು ಪುನಃ ನಮ್ಮನ್ನು ಅಂತ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಫಕೀರರಿಂದ ನಾವೇನಾಗ್ತಾ ಇದೀವಿ, ಅಮರರಾಗ್ತಾ ಇದೀವಿ. ಬಿಕಾರಿಗಳಿಂದ ನಾವೇನಾಗ್ತಾ ಇದೀವಿ, ಅಮರರಾಗ್ತಾ ಇದೀವಿ. ನರನಿಂದ ನಾರಾಯಣ ಆಗ್ತಿದೀವಿ ಅಂದ್ರೆ ನಾವು ಪೂರ್ತಿಯಾಗಿ ತಂದೆನ ಫಾಲೋ ಮಾಡಬೇಕು, ಅಷ್ಟು ಪುರುಷಾರ್ಥ ಮಾಡಬೇಕು. ಅದಕ್ಕೆ ಖುಷಿನೂ ಕೂಡ ತುಂಬಾ ಇರಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಓದೋದ್ರಲ್ಲೂ ಕೂಡ ಖುಷಿಯಿಂದ ಓದಬೇಕು. ನರನಿಂದ ನಾರಾಯಣ ಆಗ್ತಿದೆ ಅಂತ, ಆ ರೀತಿ ನಶೆಯಿಂದ ಓದಿ ಅಂತ ಹೇಳ್ತಾರೆ. ಅಚ್ಚಾ, ನಮಸ್ತೆ ಬಾಬು. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार, धारणेಗಾಗಿ मुख्य सार। फर्स्ट पॉइंट, ज्ञान योग से सबको मदद करनी है। ಜ್ಞಾನ ಯೋಗದಿಂದ ಎಲ್ಲರಿಗೂ ಸಹಯೋಗವನ್ನು ಕೊಡಬೇಕು. ಡಬಲ್ ಅಹಿಂಸಕ್ ಬನನಾ है, ಡಬಲ್ ಅಹಿಂಸಕರಾಗಬೇಕು. किसी को भी दुख नहीं देना है, ಯಾರಿಗೂ ದುಃಖವನ್ನು ಕೊಡಬಾರದು. सेकेंड पॉइंट, नष्टो मोह बनना है। कोई भी चीज में बुद्धि की रग नहीं रखनी है. नष्टो ಮೋಹಿಗಳಾಗಬೇಕು. ಯಾವುದೇ ವಸ್ತುವಿನಲ್ಲೂ ಬುದ್ಧಿಯನ್ನಿಟ್ಟು ಮೋಹವನ್ನು ಇಡಬಾರದು. ಯಾವುದೇ ವಸ್ತುವಿನಲ್ಲೂ ಬುದ್ಧಿಯನ್ನು ಇಟ್ಟು ಮೋಹವನ್ನು ಇಡಬಾರದು. एक बाप की याद सदा रहे, इसकी प्रैक्टिस करनी है. ಒಬ್ಬ ತಂದೆಯ ನೆನಪು ಸದಾ ಇರಬೇಕು, ಇದಕ್ಕಾಗಿ ಪ್ರಾಕ್ಟೀಸ್ ಮಾಡಬೇಕು. वरदान, ब्राह्मण जीवन में याद और सेवा के आधार द्वारा शक्तिशाली बनने वाले माया जीत भव. ಬ್ರಾಹ್ಮಣ ಜೀವನದಲ್ಲಿ ನೆನಪು ಹಾಗೂ ಸೇವೆಯ ಆಧಾರದ ಮೂಲಕ, ಬ್ರಾಹ್ಮಣ ಜೀವನದಲ್ಲಿ ನೆನಪು ಹಾಗೂ ಸೇವೆಯ ಆಧಾರದ ಮೂಲಕ ಶಕ್ತಿಶಾಲಿಯಾಗುವಂತಹ ಮಾಯಾಜೀತ ಭವ. ಬ್ರಾಹ್ಮಣ ಜೀವನದಲ್ಲಿ ನೆನಪು ಹಾಗೂ ಸೇವೆಯ ಆಧಾರದ ಮೇಲೆ शक्तिशालीಗಳಾಗುವಂತಹ मायाजीत भव. ब्राह्मण जीवन का आधार है याद और सेवा. अगर याद और सेवा का आधार कमजोर है तो ब्राह्मण जीवन कभी तेज चलेगा, कभी ढीला चलेगा. कोई सहयोग मिले, कोई साथ मिले, कोई सरकमस्टेंस मिले तो चलेगी नहीं, तो ढीले हो जाएंगे. इसलिए याद और सेवा दोनों में तीव्र गति चाहिए. याद और निस्वार्थ सेवा है तो माया जीत बनना बहुत सहज है. फिर हर कर्म में विजयी दिखाई देगी. ಬ್ರಾಹ್ಮಣ ಜೀವನದ ಆಧಾರ ನೆನಪು ಹಾಗೂ ಸೇವೆ.
ಒಂದು ವೇಳೆ ನೆನಪು ಹಾಗೂ ಸೇವೆಯ ಆಧಾರ ಬಲಹೀನವಾಗಿದ್ದರೆ ಬ್ರಾಹ್ಮಣ ಜೀವನದಲ್ಲಿ ತೀವ್ರವಾಗಿ ಹೋಗ್ಲಿಕ್ಕಾಗೋದಿಲ್ಲ. ಆಗಾಗ ತೀವ್ರ, ಆಗಾಗ ಡೀಲ್ ಆಗ್ಬಿಡ್ತೀರಿ. ಆಗ ಕೆಲವರು ಸಹಯೋಗ ಸಿಕ್ಕಿದ್ರು, ಜೊತೆಯಲ್ಲಿದ್ರು, ಅಥವಾ ಪರಿಸ್ಥಿತಿ ಬಂದರೂ ಹೋದ್ರೂ ಕೂಡ ಡೀಲ ಆಗ್ಬಿಡ್ತೀರಿ. ನೆನಪು ಹಾಗೂ ಸೇವೆಯಲ್ಲಿ ತೀವ್ರಗತಿಯಾಗಿರಬೇಕು. ನೆನಪು ಹಾಗೂ ನಿಸ್ವಾರ್ಥ ಸೇವೆ ಇದೇ ಮಾಯಾಜೀತರಾಗಿ ಮಾಡುವಂಥ ಸಹಜ ಸಾಧನ. ಮತ್ತು ಪ್ರತಿಯೊಂದು ಕರ್ಮದಲ್ಲೂ ಕೂಡ ವಿಜಯ ಅನ್ನೋದಾಗ ಕಂಡು ಬರುತ್ತೆ. ಸ್ಲೋಗನ್: विघ्न विनाशक वही बनता है जो सर्वशक्तियों से संपन्न है. ಯಾರು ಸರ್ವಶಕ್ತಿಗಳಿಂದ ಸಂಪನ್ನರಾಗಿರುತ್ತಾರೋ ಅವರೇ ವಿಘ್ನ ವಿನಾಶಕರಾಗುತ್ತಾರೆ. ಯಾರು ಸರ್ವಶಕ್ತಿಗಳಿಂದ ಸಂಪನ್ನರಾಗಿರುತ್ತಾರೋ ಅವರೇ ವಿಘ್ನ ವಿನಾಶಕರಾಗುತ್ತಾರೆ. ಯಾರು ಸರ್ವಶಕ್ತಿಗಳಿಂದ ಸಂಪನ್ನರಾಗಿರುತ್ತಾರೋ ಅವರೇ ವಿಘ್ನ ವಿನಾಶಕರಾಗುತ್ತಾರೆ. ಓಂ ಶಾಂತಿ. ಇವತ್ತು ತಂದೆ ವಿಶೇಷವಾಗಿ ಇದನ್ನೇ ತಿಳಿಸಿದ್ರು. ಮಕ್ಕಳೇ, ನೀವು ಎಷ್ಟೇ ಗುಣವಂತರಾಗಿರಲಿ, ಎಷ್ಟೇ ಧನವಂತರಾಗಿರಲಿ, ಯಾರಿಂಗೇ ಇರಲಿ, ಯಾರಿಗೂ ಆಕರ್ಷಣೆ ಆಗಬಾರ್ದು. ಒಬ್ಬ ತಂದೆ ನೆನಪಿನಲ್ಲಿಯೇ ಇರಬೇಕು.